ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅನ್ಕೊಂತ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೀಗೆ ಇಡ್ತಾ ಇದ್ದೀನಿ. ಟೀ ಜೊತೆ ಇವತ್ತೊಂದು ಸ್ವಲ್ಪ ಶುಂಠಿ ಸೇರಿಸ್ಬೇಕಂತ ಇದ್ದೀನಿ. ಆ ಕಡೆ ಸಾಂಬಾರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ರಾತ್ರಿದು ಮಟನ್ ಸಾರು ಮಿಕ್ಕಿತ್ತಲ್ಲ, ಅದು ಶುಂಠಿ ಸೇರಿಸ್ತಾ ಇದ್ದೀನಿ. ಜಜ್ಜಿ ಟೀ ಜೊತೆ ಶುಂಠಿ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಇವಾಗ ವೆದರು ತುಂಬ ಕೋಲ್ಡ್ ಇರೋದ್ರಿಂದ ಶೀತ ನೆಗಡಿ ಏನೂ ಆಗೋಲ್ಲ ಅಂತ ಟೀ ಮತ್ತು ಏಲಕ್ಕಿ ಸೇರಿಸ್ತೀನಿ ನಾನು. ನಂದಂತೂ ಟೀ ರೆಡಿ ಆಯಿತು ಫ್ರೆಂಡ್. ಟೀ ಕುಡಿತಾ ಇದ್ದೀನಿ. ನಿಮ್ಮದೆಲ್ಲ ಟೀ ಆಯಿತು ಅಂದ್ಕೊತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂದರೆ, ಶುಂಠಿ ಸೇರಿಸೋದ್ರಿಂದ ಯಾರ್ಯಾರು ಪೀರಿಯಡ್ ಪ್ರಾಬ್ಲಮ್ ಇರುತ್ತೋ, 1 ಮಂತ್ ಆಗೋದು 1 ಮಂತ್ ಆಗದೆ ಇರೋದು, ಆ ಥರ ಆಗೋರಿಗೆಲ್ಲ ಕರೆಕ್ಟ್ ಪೀರಿಯಡ್ ಆಗೋ ಚಾನ್ಸಸ್ಸು ಇರುತ್ತೆ. ನಾನು ಇದ್ರ ಬಗ್ಗೆ ಇನ್ನೊಂದು ಸರಿ ಮಾಹಿತಿ ಕೊಡ್ತೀನಿ. ನಮ್ಮ ಪಾಪು ಇವಾಗ ಮೇಲೆ ಮಲಗಿದ್ದಾನೆ, ಅವನು ಅದಕ್ಕೆ ತೊಡೆ ಮೇಲೆ ಮಲಗಿಸ್ಕೊಂಡೆ ನಾನು ಟೀ ಕುಡಿತಾ ಇದ್ದೀನಿ. ಟೀ ಕುಡ್ದಿದ್ದಾಯಿತು, ಹೊರಗಡೆ ಬಂದೆ. ಹೊರಗಡೆ ನೋಡಿ ಫ್ರೆಂಡ್, ನಮ್ಮ ಮನೆಯ ಪಕ್ಕದಲ್ಲಿ ಇದ್ದೀನಿ ಈಗ. ಹಾಗೆ ಭಾಳ ಚಳಿ ಇದೆ ಇವತ್ತು. ಹೂವು ಆಗಲೇ ಕಿತ್ತಿಟ್ಟಿದ್ದೀನಿ. ಇದು ಬಂದು ಕೊಟ್ಟಿಗೆ, ದನದ ಕೊಟ್ಟಿಗೆ. ಎಮ್ಮೆ ಹಸ ಎಲ್ಲ ಇವಾಗ ನಮ್ಮ ಮುಂದೆ ಕಾಣಿಸ್ತಾ ಇರೋ ಹೊಲಕ್ಕೆ ಬಂದು ತೊಗರಿ ಬಿತ್ತಿದ್ದಾರೆ. ಅದು ನಮ್ಮದಲ್ಲ ಹೊಲ. ಭಾಳ ಚೆನ್ನಾಗಿ ಹುಟ್ಟಿದೆ ಫ್ರೆಂಡ್. ಒಂದು 8 ದಿನ ಆಗಿದೆ ಆ ತೊಗರಿ ಬಿತ್ತಿ. ನಾನು ನನ್ನ ಮಗ ಇಬ್ಬರು ಚಿತ್ರಾನ್ನ ಮಾಡೋಕ್ಕಂತ ಬಂದಿದ್ದೀವಿ. ಇವತ್ತಿನ ತಿಂಡಿ ನಮ್ಮ ಮನೇಲಿ ಚಿತ್ರಾನ್ನ. ನಿಮಗೆಲ್ಲ ಹಾಯ್ ಮಾಡ್ತೀನಿ ಅಂತ ಅವನು. ಚಿತ್ರಾನ್ನಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗೊಜ್ಜು ರೆಡಿಯಾಗಿದೆ ಫ್ರೆಂಡ್. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನನ್ನ ಮಗನ ಸೀಪರ್ ಇದು. ಅವನು ಇವಾಗ ಸಿಕ್ಕಿದೆ, ಅವನ ಕೈಗೆ ಸಿಕ್ಕಿರೋದ್ರಿಂದ ಅದನ್ನು ಬಾಯಲ್ಲಿ ಹಾಕ್ಕೊಂತಿದ್ದಾನೆ. ಅದರಲ್ಲಿ ನಾನು ರಾಗಿ ಸಾರಿ ಫೀಡ್ ಮಾಡಿಸ್ತಿದ್ದೆ ಆಗ. ಅವನಿಗೆ ಅದನ್ನು ಕಂಡ್ರೆ ತುಂಬ ಇಷ್ಟ, ಅದಕ್ಕೆ ಅದ್ರ ಜೊತೆ ಆಟ ಆಡ್ತಾ ಇದ್ದಾನೆ. ನಿಮಗೆಲ್ಲ ಆಯ್ ಹೇಳ್ತೀನಂತ ಅವನು ಆಯ್ ಅಂತ ಹೇಳ್ತಾ ಇದ್ದಾನೆ. ಚಿತ್ರಾನ್ನ ರೆಡಿ ಆಯಿತು ಫ್ರೆಂಡ್ಸ್. ಬಿಸಿ ಮಾಡ್ತಾ ಇದ್ದೀನಿ. ಕಲಿಸ್ದೆ, ಚಿತ್ರಾನ್ನ ಪ್ಲೇಟಿಗೆ ಸರ್ವ್ ಮಾಡಿದೆ. ಅವ್ರ ಅಪ್ಪಾಜಿ ಬೇಗ ಟೈಮ್ ಆಗಿದೆ ಅಂತ ಕೇಳಿದ್ರು, ಬೇಗ ತಗೊಂಡು ಹೋಗ್ತಾ ಇದ್ದೀನಿ. ಕೊಟ್ಟೆ, ಊಟ ಮಾಡ್ತಾ ಇದ್ದಾರೆ ಮಕ್ಕಳ ಜೊತೆ. ಅವರಿಬ್ಬರೂ ಅವ್ರ ಅಪ್ಪಾಜಿ ಜೊತೆನೇ ಡೈಲಿ ಊಟ ಮಾಡೋದು. ಅವ್ರು ಹೋದ್ಮೇಲೆ ಮತ್ತೆ ಹೊಟ್ಟೆ ತುಂಬ ಅವನಿಗೆ ಊಟ ಮಾಡಿಸ್ತೀನಿ. ಅವನು ಅವ್ರ ಅಕ್ಕನ ನೋಡಿತಾ ಇದ್ದಾನೆ, ನೀನು ಊಟ ಮಾಡಿಬಿಡ ನಮ್ಮ ಅಪ್ಪಾಜಿ ಜೊತೆ ಅಂತ. ಅವ್ರು ಊಟ ಮಾಡ್ತಿದ್ದಾರೆ. ನಾನು ನನ್ನ ದೊಡ್ಡ ಮಗಳಿಗೆ ತಲೆ ಬಾಚ್ತಾ ಇದ್ದೀನಿ. ಸ್ಕೂಲಿಗೆ ಟೈಮ್ ಆಗಿ ತಲೆ ಬಾಚಮ್ಮ ಅಂದ್ಲು. ತಲೆ ಬಾಚ್ಕೊಂಡು ಅವಳು ಸ್ಕೂಲಿಗೆ ರೆಡಿ ಆದಳು. ಚಳಿ ಇದೆ ಅಂತ ಸ್ವೆಟ್ರಲ್ಲ ಜರ್ಕಿನ್ ಹಾಕ್ಕೊಂಡಿದ್ದಾಳೆ. ಅವ್ರ ಅಪ್ಪಾಜಿ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ರೆಡಿ ಆಗ್ತಾ ಇದ್ದಾರೆ. ಅಂಗಡಿ ಐಟಮ್ ತರೋಕ್ಕಂತ ಹೋಗ್ತಾ ಇದ್ದಾರೆ. ಇದು ಬಂದು ಅಂಗಡಿಗೆ ಹೋಗಿಟ್ಟಿದ್ದಾಳೆ, ಅಂಗಡಿ ಪೂಜೆಗಂತ. ಎಕ್ಕೆ ಹೂವು, ಗುಲಾಬಿ ಹೂವು ಅವ್ರ ಅಪ್ಪಾಜಿ ದಿನ ತಗೊಂಡು ಹೋಗ್ತಾರೆ. ಅವಳು ಬ್ಯಾಗಲ್ಲಿ ಹಾಕಿದ್ಲು. ಮತ್ತು ವೇದು ತುಂಬ ಆಟ ಮಾಡ್ತಿದ್ಲು, ಅದಕ್ಕೆ ಅವ್ರ ಅಪ್ಪಾಜಿ ಒಂದು ರೌಂಡ್ ಕರ್ಕೊಂಡು ಹೋಗಿ ಬಂದರು. ಅವನು ಹಿಡಿತಾ ಇರಲಿಲ್ಲ, ಆದರೂ ಎತ್ಕೊಂಡೆ ಹೊರಟ್ರು ಅವರು. ಭಾಳ ಟೈಮ್ ಆಗಿತ್ತು ಇವತ್ತು. ಅವ್ರನ್ನೆಲ್ಲ ಕಳಿಸ್ಬಿಟ್ಟವಿ. ಭಾಳ ಅಳ್ತಿದ್ದ ಪಾಪು. ಅವನಿಗೆ ಸಮಾಧಾನ ಮಾಡಿ ಖಾರ ಕೊಟ್ಟೆ ತಿಂತಾ ಕೂತಿದ್ದಾನೆ. ಇನ್ನೂ ಊಟ ಮಾಡಿಸಿಲ್ಲ. ಇವತ್ತೇನು ಊಟ ಮಾಡ್ತಾನೋ ಇಲ್ಲ ಗೊತ್ತಿಲ್ಲ ಈ ಖಾರ ತಿಂತ. ಇಷ್ಟ ಆಗಿತ್ತು ನನ್ನ ಇವತ್ತಿನ ಮಾರ್ನಿಂಗ್ ವ್ಲಾಗ್. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಹೊಸ ವಿಡಿಯೋಗೆ ಸಪೋರ್ಟ್ ಮಾಡಿ. ಬಾಯ್.